ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಪುನೀತ್ ರಾಜ್ಕುಮಾರ್ ವಾರ್ಡ್ನ ಜೈ ಮಾರುತಿ ನಗರ ವೃತ್ತದಲ್ಲಿ ಫ್ರೆಂಡ್ಸ್ ಅಸೋಸಿಯೇಷನ್ ವತಿಯಿಂದ 3 ದಿನಗಳ ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರ ಅದ್ದೂರಿ ಉತ್ಸವ ಆಯೋಜನೆ ಮಾಡಲಾಗಿತ್ತು. 2ನೇ ದಿನವಾದ ಇಂದು ಅಮ್ಮನವರ ಸನ್ನಿಧಿಗೆ ಸ್ಥಳೀಯ ಇನ್ನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ. ಗೋಪಾಲಯ್ಯ ಅವರು ಪಾಲ್ಗೊಂಡು ಬಂಡೆ ಮಹಾಕಾಳಿ ಅಮ್ಮನವರ ದರ್ಶನ ಪಡೆದರು. ಸಂಜೆ ಕನ್ನಡ ಹಾಡುಗಳ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಮಾಜಿ ಸದಸ್ಯರಾದ ಕೇಶವಮೂರ್ತಿ, ಯುವ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಗೌಡ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು. 3ನೇ ದಿನ ಬೆಳಗ್ಗೆ ಅಮ್ಮನವರಿಗೆ ಪೂಜೆ, ನೈವೇದ್ಯ ಹಾಗೆ ಬಡಾವಣೆ ಭಕ್ತರು ಬಂದು ಅಮ್ಮನವರ ದರ್ಶನ ಪಡೆದುಕೊಂಡು ಅನ್ನದಾನ ಪ್ರಸಾದ ವಿನಿಯೋಗ ಸ್ವೀಕರಿಸಿ ಭಕ್ತಿಯಿಂದ ಪಾಲ್ಗೊಂಡರು. ಸಾಯಂಕಾಲ ತಮಟೆ, ಡೊಳ್ಳು ಕುಣಿತ, ಗೊಂಬೆ, ಸಕಲ ವಾದ್ಯಗಳೊಂದಿಗೆ ಬಡಾವಣೆಯ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಮೂಲ ಸ್ಥಳಕ್ಕೆ ಬೀಳ್ಕೊಡಲಾಯಿತು. ಈ ಸಂದರ್ಭದಲ್ಲಿ ವಾರ್ಡ್ ಅಧ್ಯಕ್ಷ ಲೋಕೇಶ್, ಸ್ಥಳೀಯ ಮುಖಂಡರುಗಳಾದ ಕೃಷ್ಣೇಗೌಡರು, ಮಹೇಶ್, ಸಂಪತ್, ರಾಜು, ಹನುಮಂತು, ಫ್ರೆಂಡ್ಸ್ ಅಸೋಸಿಯೇಷನ್ನ ಚಂದನ್, ಗಜೇಂದ್ರ ಹಾಗೂ ಅವರ ತಂಡದವರು ಉಪಸ್ಥಿತರಿದ್ದರು. ಗೆಳೆಯರ ಬಳಗದ ವತಿಯಿಂದ ಪ್ರಪ್ರಥಮವಾಗಿ ಬಂಡಿಕಾಳಮ್ಮನ ದೇವತೆಗಳನ್ನು ಆಗಮನ ಮಾಡಿಕೊಂಡು ಅವರಿಗೆ ಹೋಮ ಹವನ ಎಲ್ಲ ಮಾಡಿ ಅದಾದ ನಂತರ ನೆಕ್ಸ್ಟ್ ಡೇಯಲ್ಲಿ ರಸಮಂಜರಿ ಕಾರ್ಯಕ್ರಮಗಳನ್ನು ಇಟ್ಕೊಂಡು ರಸಮಂಜರಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರು, ಮಾಜಿ ಮಂತ್ರಿಗಳಾದಂಥ ಗೋಪಾಲಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೀಬೇಕಾಗಿತ್ತು. ಕಾರಣಾಂತರದಿಂದ ಅವರು ಬರಲಿಲ್ಲ. ಇತರೆ ಗಣ್ಯ ವ್ಯಕ್ತಿಗಳು ಬಂದಿಲ್ಲ.
ಸಂಪೂರ್ಣವಾಗಿ ತುಂಬ ಅದ್ಭುತವಾಗಿ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಟ್ಟು ಈ ದಿನ 3ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. 3ನೇ ದಿನಕ್ಕೆ ಕಾಲಿಟ್ಟಿದ್ದಾಗ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಬಹಳ ವಿಜೃಂಭಣೆಯಿಂದ ಭಕ್ತಾದಿಗಳು ಬಂದು ತಾಯಿಯ ಪ್ರಸಾದವನ್ನು ಸ್ವೀಕರಿಸಿ ತಾಯಿಯ ಕೃಪೆಗೆ ಪಾತ್ರರಾಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇದು ಬಂಡಿ ಕಾಳಮ್ಮನ ಇದೇ ಪ್ರಥಮ ಬಾರಿಗೆ ತೊಗೊಂಡ್ಬಂದಿರ್ತಕ್ಕಂಥ. ಓಕೆ, ಬಟ್ ಮೈಕಲ್ಲೆಲ್ಲ ಹೇಳಿದ್ದೀವಿ. ತಾಯಿಯ ಕೃಪೆಗೆ ಬಂದು ಅನ್ನಪ್ರಸಾದವನ್ನು ಸ್ವೀಕರಿಸಿ ತಾಯಿಯ ಕೃಪೆಗೆ ಬಂದು ಕೃಪೆ ಪಾತ್ರ ಆಗಬೇಕು ಅಂತೇಳಿ ಈ ಎಲ್ಲ ನಾಗರಿಕರಿಗೆ ಭಕ್ತಾದಿಗಳಿಗೆ ಮತ್ತೊಮ್ಮೆ ನಿಮ್ಮ ವಾಹಿನಿ ಮುಖಾಂತರ ಇನ್ನೊಂದು ಸಾರಿ ಅವರಿಗೆ ಕೇಳ್ಕೊತಾ ಇದ್ದೀವಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಕೃಷ್ಣೇಗೌಡ ಅಂತ, ಎಕ್ಸ್ ವಾರ್ಡ್ ಕಮಿಟಿ ಮೆಂಬರು BBMP. ನಮಸ್ಕಾರ. ಇಷ್ಟು ವರ್ಷದಲ್ಲಿ ನಾವು ಜೈಮಾತನದಲ್ಲಿ ಫಸ್ಟ್ ವರ್ಷ ಬಂಡೆ ಮಂಕಳಮ್ಮನವರ ಆಗಮನ ಆಗಿದೆ. ಅದಕ್ಕೆ ನಮ್ಮ ಜೈಮಾತನದ ಹಿರಿಯ ಮುಖಂಡರು ಎಲ್ಲರೂ ಸಹ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಈ ವರ್ಷದಂತೆ ಪ್ರತಿ ವರ್ಷವೂ ಸಹ ಇದೇ ಥರ ಅವರ ಪ್ರೋತ್ಸಾಹ ನೀಡ್ತಾ ಹೋದರೆ ನಾವು ಅದೇ ಥರ ಅಭಿವೃದ್ಧಿ ಆಗ್ತಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ತೀವಿ. ನಮ್ಮದೊಂದು ಸಂಘಟನೆ ಇದೆ, ಫ್ರೆಂಡ್ಸ್ ಅಸೋಸಿಯೇಷನ್. ಎಲ್ಲ ನಮ್ಮ ಸ್ನೇಹಿತರು ಕೂಡಿ ಆ ಸಂಘಟನೆ ಮಾಡಿ ಆ ಸಂಘಟನೆಯಿಂದ ಈ ದೇವರ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾಯಿದ್ದೀವಿ. ಸಂಘದ ಸ್ನೇಹಿತರು ಹಾಗೂ ನಮ್ಮ ಮಾತಿನಾದ ಹಿರಿಯ ಮುಖಂಡರು ಸಹ ಎಲ್ಲರೂ ಸಹ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡಿದ್ದಾರೆ. ನಾವು ಇದು ಪ್ರಥಮ ವರ್ಷ ಮೊಟ್ಟ ಮೊದಲ ಬಾರಿಗೆ ನಮ್ಮ ಜೈ ಮಾತಿನವರದಲ್ಲಿ ಶ್ರೀ ಬಂಡೆ ಮಂಕಳಮ್ಮನವರ ಉತ್ಸವ ನಡೀತಾ ಇದೆ. 3 ದಿನ ಕಾರ್ಯಕ್ರಮ ನಡೀತಾ ಇದೆ. ಫಸ್ಟ್ ದಿನ ಅಮ್ಮನವರ ಆಗಮನ ಆಗುತ್ತೆ. ಎರಡನೇ ದಿನ ಆರ್ಕೆಸ್ಟ್ರಾ ವಾದ್ಯಗೋಷ್ಠಿ ನಡೆಯುತ್ತೆ. 3ನೇ ದಿನ ಅನ್ನದಾನ ಹಾಗೂ ಜೈಮಾತನವರದಲ್ಲಿ ಮೆರವಣಿಗೆ ನಡೀತಾ ಹೋಗುತ್ತೆ. ಓಕೆ, ಕೇಶವಮೂರ್ತಿ ಸರ್ ಆಗಿರ್ಬೋದು, ಗೋಪಾಲಣ್ಣ ಆಗಿರ್ಬೋದು, ಶಿವಕುಮಾರಣ್ಣ ಆಗಿರ್ಬೋದು, ರಾಘವೇಂದ್ರ ಶೆಟ್ಟಿ ಅವರಾಗಿರ್ಬೋದು, ಎಲ್ಲರೂ ಸಹ ಮಂಜುನಾಥ್ ಗೌಡರು ಸಹ ಬಂದಿದ್ದಾರೆ. ಎಲ್ಲರೂ ಸಹ ಪ್ರೋತ್ಸಾಹ ನೀಡಿದ್ದಾರೆ ಸರ್. ವತಿಯಿಂದ ಪ್ರಥಮ ವರ್ಷವಾಗಿ ಬಂಡೆ ಕಾಳಮ್ಮನ್ನು ಕೊಂಡಿಸಿದ್ದೀವಿ. ಸೊ ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಗಿದೆ, ಇನ್ನೂ ಆಗ್ತಾ ಇದೆ. ಈ ದಿವಸ ಅನ್ನ ಸಂತರ್ಪಣೆ ಕೂಡ ವಿಜೃಂಭಣೆಯಿಂದ ನಡೀತಾ ಇದೆ. ಈ ನಮ್ಮ ಮಾರುತಿನಗರ ಮತ್ತು ನಂದಿನಿ ಬಡಾವಣೆಯ ಎಲ್ಲ ನಾಗರಿಕರ ಸಹಾಯದಿಂದ ಮತ್ತು ಪ್ರೋತ್ಸಾಹದಿಂದ ಹೆಚ್ಚಿನ ರೀತಿಯಲ್ಲಿ ಈ ಪ್ರಥಮ ವರ್ಷದ ಕಾರ್ಯಕ್ರಮ ದೇವರ ಕಾರ್ಯಕ್ರಮ ಹೆಚ್ಚಾಗಿ ನಡೀತಾ ಇದೆ. ನಮಗೆ ತುಂಬ ಸಂತೋಷ ಆಗಿದೆ. ಇದೇ ರೀತಿ ಮುಂದೆ ಕೂಡ ಎಲ್ಲ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿ ನಮ್ಮ ನಂದಿನಿ ಬಡಾವಣೆ ವತಿಯಲ್ಲಿ ನಡೆಯಲಿ ಅಂತ ನಾವು ಆಶಿಸ್ತೇವೆ. ಮತ್ತು ನಮಗೆ ಎಲ್ಲ ರೀತಿಯ ರಾಜಕೀಯವಾದ ಹಿರಿಕರು ಮತ್ತು ವ್ಯಕ್ತಿಗಳು ಪ್ರತಿಯೊಬ್ಬರು ಕೂಡ ನಮಗೆ ಸಹಾಯಕವಾಗಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ತುಂಬ ಸಂತೋಷವಾಗ್ತಾ ಇದೆ. ಯಾರೆಲ್ಲ ಬಂದಿದ್ದೀರಿ ಸರ್ ರಾಜಕೀಯ ಮುಖಂಡರು? ಸನ್ಮಾನ್ಯ ಶ್ರೀ ಗೋಪಾಲಣ್ಣವರು ಮತ್ತು ಕೇಶವಮೂರ್ತಿಯವರು, ರಾಘವೇಂದ್ರ ಶೆಟ್ಟರವರು, ಪ್ರಸನ್ನ ಕುಮಾರ್ ಅವರು ಮತ್ತು ಮಂಜುನಾಥ್ ಗೌಡರು, ಸೊ ಯೂತ್ ಅಧ್ಯಕ್ಷರು ಮಂಜುನಾಥ್ ಗೌಡರು ಮತ್ತು ತುಂಬ ಇನ್ನೂ ಹೆಚ್ಚಿನ ರೀತಿಯ ಎಲ್ಲ ರೀತಿಯ ಕಾಂಗ್ರೆಸ್ ಮುಖಂಡರಾದ ಶಿವಕುಮಾರ್ ಅವರು ಇನ್ನೂ ಅನೇಕರು ಬಂದು ನಮಗೆ ಪ್ರೋತ್ಸಾಹಿಸಿ ಹೋಗಿದ್ದಾರೆ.